ಯಾವ ಜಿಲ್ಲೆ ಫಸ್ಟ್, ಯಾವ ಜಿಲ್ಲೆ ಲಾಸ್ಟ್ PU ರಿಸಲ್ಟ್ ಅನೌನ್ಸ್ ಆಗಿದೆ. ಟಾಪ್ 5 ಜಿಲ್ಲೆಗಳು ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ PU ರಿಸಲ್ಟ್ ಪ್ರಕಾರ ಲಾಸ್ಟ್ 5 ಜಿಲ್ಲೆಗಳು. ಉಡುಪಿ ಜಿಲ್ಲೆ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ಫಸ್ಟ್ ಇದೆ. ಯಾದಗಿರಿ ಜಿಲ್ಲೆ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ಲಾಸ್ಟ್ ಇದೆ. ಈ ಬಾರಿ ರಾಜ್ಯಕ್ಕೆ ಸಿಕ್ಕಿದೆ ಬೆಸ್ಟ್ ರಿಸಲ್ಟ್. 86% ರಿಸಲ್ಟ್ ಬಂದಿರುವಂಥದ್ದು. ಕಳೆದ ಬಾರಿಗಿಂತ ಫಲಿತಾಂಶದಲ್ಲಿ 13% ರಿಸಲ್ಟ್ ಹೆಚ್ಚಳ ಆಗಿದೆ. PU ರಿಸಲ್ಟ್ಸ್ ಫೈನಲಿ ಹೊರಬಿದ್ದಿರುವಂಥದ್ದು. ಟಾಪ್ 5 ಜಿಲ್ಲೆ: ಉಡುಪಿ ಜಿಲ್ಲೆ (93.90), ದಕ್ಷಿಣ ಕನ್ನಡ ಜಿಲ್ಲೆ 93.57, ಬೆಂಗಳೂರು ದಕ್ಷಿಣ 85.36, ಕೊಡಗು ಜಿಲ್ಲೆ 83.84, ಬೆಂಗಳೂರು ಉತ್ತರ 83.31. PU ರಿಸಲ್ಟ್ ಫೈನಲ್ ಆಗಿ ಅನೌನ್ಸ್ ಆಗಿರುವಂಥದ್ದು. ಈ ಬಾರಿಯೂ ಕೂಡ ಮಹಿಳೆಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಇನ್ನು ಟಾಪ್ 5 ಜಿಲ್ಲೆಗಳು ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ದಕ್ಷಿಣ 85.36 ಪಡೆದುಕೊಂಡಿರುವಂಥದ್ದು. ಕೊಡಗು ಜಿಲ್ಲೆ 83.84, ಜೊತೆಗೆ ಬೆಂಗಳೂರು ಉತ್ತರ 83.31 ಪಡೆದುಕೊಂಡಿದೆ. ಇನ್ನು ಉಡುಪಿ ಜಿಲ್ಲೆ 93.90 ಪಡೆದುಕೊಂಡಿದೆ, ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ 93.57 ಎರಡನೇ ಸ್ಥಾನದಲ್ಲಿದೆ. ಬೆಂಗಳೂರು ದಕ್ಷಿಣ 85.36 ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದೆ. ಇನ್ನು ಕೊಡಗು ಜಿಲ್ಲೆ 83.84 ಪಡೆದುಕೊಂಡು ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು. ಬೆಂಗಳೂರು ಉತ್ತರ 83.31 ಪಡೆದುಕೊಂಡು ಐದನೇ ಸ್ಥಾನದಲ್ಲಿದೆ. ಇದಿಷ್ಟು ಕೂಡ ಟಾಪ್ 5 ಡಿಸ್ಟ್ರಿಕ್ಟ್ PU ರಿಸಲ್ಟ್ ಫೈನಲಿ ಹೊರಬಿದ್ದಿರುವಂಥದ್ದು. ಟಾಪ್ 5 ಜಿಲ್ಲೆಗಳು ಇವೆಲ್ಲವೂ ಕೂಡ. ಯಾದಗಿರಿ ಜಿಲ್ಲೆ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ಲಾಸ್ಟ್ ಆಗಿದೆ. ಬೆಸ್ಟ್ ರಿಸಲ್ಟ್ ಈ ಬಾರಿ ಸಿಕ್ಕಿರುವಂಥದ್ದು. 86% ರಿಸಲ್ಟ್ ಬಂದಿರುವಂಥದ್ದು. ಕಳೆದ ಬಾರಿಗಿಂತ ಫಲಿತಾಂಶದಲ್ಲಿ 13% ರಿಸಲ್ಟ್ ಹೆಚ್ಚಳ ಆಗಿದೆ ಈ ಬಾರಿ. ಇನ್ನು ಕಲಬುರಗಿ ಜಿಲ್ಲೆ 55.70. ಇನ್ನು ಯಾವೆಲ್ಲ ಟಾಪ್ ಲಾಸ್ಟಲ್ಲಿದೆ ಅಂತ ಹೇಳ್ಬಿಟ್ಟು, ರಾಯಚೂರು ಜಿಲ್ಲೆ 58.75, ವಿಜಯಪುರ ಜಿಲ್ಲೆ 58.81, ಚಿತ್ರದುರ್ಗ ಜಿಲ್ಲೆ 59.87%. ಯಾದಗಿರಿ ಜಿಲ್ಲೆ ಲಾಸ್ಟ್ ಸ್ಥಾನವನ್ನು ಪಡೆದುಕೊಂಡಿದೆ 48.45%. ಕಲಬುರಗಿ ಜಿಲ್ಲೆ 55.70%. ಇನ್ನು ರಾಯಚೂರು 58.75%, ವಿಜಯಪುರ ಜಿಲ್ಲೆ 58.81%. ಲಾಸ್ಟ್ 5 ಜಿಲ್ಲೆಗಳು ಇವಿಷ್ಟು ಕೂಡ PU ರಿಸಲ್ಟ್. ಚಿತ್ರದುರ್ಗ ಜಿಲ್ಲೆ 59.87% ಇರುವಂಥದ್ದು. ಇನ್ನು ಯಾದಗಿರಿ ಲಾಸ್ಟ್ ಸ್ಥಾನವನ್ನು ಪಡೆದುಕೊಂಡಿದೆ ಎಂದಿನಂತೆ. ಇನ್ನು ಈ ಬಾರಿ ಕೂಡ ಬೆಸ್ಟ್ ರಿಸಲ್ಟ್ ದೊರಕಿರುವಂಥದ್ದು. ಅಂದರೆ ಕಂಪೇರ್ ಟು ಹಿಂದಿನ ವರ್ಷಕ್ಕಿಂತ ಈ ಬಾರಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. 13% ಹೆಚ್ಚಳ ಆಗಿರುವಂಥದ್ದು. ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.